ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳು, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದಲ್ಲಿ ನಮ್ಮ ಕನ್ನಡ ಬಂಧುಗಳಿಗೆ, ನಮ್ಮ ಕನ್ನಡ ಬಂಧುಗಳು ಒಂಥರ ಪರಭಾಷಿಕರು ಕೊಡ್ತಾರಂತ ಹಿಂಸೆ, ಮಾಡ್ತಿರೋಂಥ ಶೋಷಣೆ ಅಷ್ಟಿಷ್ಟಲ್ಲ. ಈಗಾಗಲೇ 70 ವರ್ಷಗಳಿಂದ ಈ ಹಿಂದಿ ಪಕ್ಷಗಳ ಆಡಳಿತದಿಂದ ನಮ್ಮ ಕರ್ನಾಟಕ ತುಂಬಾ ಹೀನಾಯ ಸ್ಥಿತಿಗೆ, ನಮ್ಮ ಕನ್ನಡ ಬಂಧುಗಳಿಗೆ ಒಂದು ಕಣದಷ್ಟು ಏನು ಉಪಯೋಗ ಆಗಿಲ್ಲ. ಆಗಿರೋದು ಒಂಥರ ಪರಭಾಷಿಕರ ಸಲುವಾಗಿ ಆಗಿರುವಂತ ಒಂದು ಆಡಳಿತ. ಇಂತಹ ದುರಂತ ಆಡಳಿತ ನಡೆಸಿರುವಂತಹ ಸಂದರ್ಭದಲ್ಲಿ 70 ವರ್ಷಗಳಿಂದ ಇಷ್ಟೊಂದು ಹೀನಾಯ ಸ್ಥಿತಿ ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಹೊಸ 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 ಪಕ್ಷಗಳು ಹುಟ್ಕೊಂತಾ ಇದೆ. ಆ ಹೊಸ ರಾಜಕೀಯ ಪಕ್ಷ ಹುಟ್ಕೊಂತ ಇರೋದು ಯಾರು ನಮ್ಮ ಕನ್ನಡ ಬಂಧುಗಳು ಯಾರು ಸ್ಥಾಪನೆ ಮಾಡಿರುವಂತದ್ದಲ್ಲ. ಪರಭಾಷಿಕರು ಅಂದ್ರೆ ಹಿಂದಿಯವರು ಅಥವಾ ತಮಿಳವರು, ಮರಾಠಿಗರು, ತೆಲುಗವರು, ಇಂತಹ ಪರಭಾಷಿಕರು, ಮಲಯಾಳಿಗಳು, ಅವರು ಇಲ್ಲಿ ಪಕ್ಷ ಕಟ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ರ. ಭ್ರಷ್ಟಾಚಾರದ ಹೆಸರಿನಲ್ಲಿ, ಭ್ರಷ್ಟಾಚಾರದ ವಿರುದ್ಧ ಅನ್ಕೊಂಡು ಅವರು ಅವರವ್ರ ದೇಶದ, ತೆಲುಗು ದೇಶದಲ್ಲೋ ಅಥವಾ ತಮಿಳು ದೇಶದಲ್ಲೋ ಅಲ್ಲೋಗಿ ರಾಜ್ಯಭಾರ ಮಾಡಬೇಕು, ಅಲ್ಲೋಗಿ ಭ್ರಷ್ಟಾಚಾರ ತಡಿಬೇಕು. ಇಲ್ಲಿಗಿನ ಕರ್ನಾಟಕಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಅಲ್ಲಿ ನಡೀತಾ ಇರುತ್ತೆ. ಅದನ್ನು ಹಿಡಿಬೇಕು. ಅಲ್ಲಿನ ಜನರ ಪರವಾಗಿ ಕೆಲಸ ಮಾಡಬೇಕು ಅವರಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ದೇಶದಲ್ಲಿ ಅಧಿಕಾರ, ರಾಜಕಾರಣ ನಮ್ಮ ಕನ್ನಡ ಬಂಧುಗಳು ಮಾಡ್ತೀವಿ, ನಾವು ಮಾಡ್ತೀವಿ. ಪರಭಾಷಿಕರಿಗೆ ರಾಜಕೀಯ ಏನಕ್ಕೆ ಬೇಕು? ಪರಭಾಷಿಕರಿಗೆ ನಮ್ಮ ಕರ್ನಾಟಕದಲ್ಲಿ ಅಧಿಕಾರ ಯಾತಕ ಬೇಕು? ಅವ್ರು ಏನಿದ್ರು ಬರಬೇಕು, ಜೀವನ ಮಾಡ್ಕೊಬೇಕು, ಹೋಗ್ತಾ ಇರ್ಬೇಕಷ್ಟೇ. ಅದು ಜಾಸ್ತಿ ಶಾಶ್ವತವಾಗಿ ಇಲ್ಲ, ನಿಲ್ಲಿಸೋದಲ್ಲ. ಏನೋ ಕೆಲವು ವರ್ಷಗಳು ಏನೋ ಅನಿವಾರ್ಯತೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆ ಥರ ಒಂದು ಮಾಡಿಕ್ಕಿರೋದು ಇದರಿಂದ ಬರಬೇಕು, ಹೋಗ್ತಾ ಇರ್ಬೇಕಷ್ಟೇ. ಅವ್ರಿಗೆ ಶಾಶ್ವತ ನೆಲೆ ಅಲ್ಲ ಇದು. ನಮ್ಮ ಕನ್ನಡ ದೇಶ ಪ್ರತಿಯೊಬ್ಬ ಕನ್ನಡ ಬಂಧುಗಳು ಸೇರಿರುವಂತಹ ನಮ್ಮ ಕರ್ನಾಟಕ. ಇಂತಹ ಸಂದರ್ಭದಲ್ಲಿ ಏನಾಗ್ತಿದೆ, ಈ ಹಿಂದಿ ಪಕ್ಷಗಳ ಆಡಳಿತದಿಂದನೇ ತುಂಬಾ ಪಡಬಾರದ ಕಷ್ಟಗಳು ಪಡ್ತಾ ಇದೀವಿ. ಅಭಿವೃದ್ಧಿನೇ ಮರೀಚಿಕೆ ಆಗೋಗ್ಬಿಟ್ಟಿದೆ. ಈಗ ಭ್ರಷ್ಟಾಚಾರ ವಿರೋಧಿ ಹೇಳಿಕೆಗಳು ಕೊಟ್ಕೊಂಡು ಅವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದಲ್ಲಿ ಪಕ್ಷಗಳು ಕಟ್ಕೊಂಡಿದ್ದಾರೆ. ಕರ್ನಾಟಕದ ಪಕ್ಷ ಕಟ್ಕೊಂಡು ಭ್ರಷ್ಟಾಚಾರ ವಿರೋಧಿ ಅಂತ ಆಡಬಾರ್ದು ಆಟಗಳು ಆಡ್ಕೊಂಡಿದ್ದಾರೆ. ಅವ್ರಿಗೆ ಕೆಲವು ಡಾಂಬಿಕರು, ಅಂದ್ರೆ ಅವ್ರನ್ನ ಕನ್ನಡದವರು, ನಮ್ಮ ಕನ್ನಡ ಬಂಧುಗಳು ಅಂತ ಹೇಳೋದಿಲ್ಲ, ಆ ಡಾಂಬಿಕರು ಅವ್ರಿಗೆ ಬೆಂಬಲ ಕೊಡುವಂಥದ್ದು. ಅವ್ರು ಬೆಂಬಲ ಪಟ್ಕೊಂಡು ಅವರು ಅಲ್ಲದೆ ಮತ್ತೆ ಇನ್ಯಾರೋ ಆಂಧ್ರದಲ್ಲಿ ಹೊಸದಾಗಿ ಯಾರೋ ಜನಸೇನಾ ಏನೋ ಪಕ್ಷ ಏನೋ ಮಾಡಿದಾರಂತೆ, ಅವರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವ್ರದ್ದೇನೋ ಪಕ್ಷನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದಕ್ಕೆ ಯಾರೋ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಇನ್ಯಾವುದೋ ಪಕ್ಷ ತಮಿಳವ್ರದ್ದು ಯಾರೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ಯಾರೋ ಮರಾಠಿಗರು ಬಂದು ಬೆಳಗಾವಿ ಕಡೆ ಏನೋ ಪ್ರಯತ್ನ ಮಾಡ್ತಿದ್ದಾರೆ. ಇವ್ರಿಗೆಲ್ಲ ಇಲ್ಲಿ ಕರ್ನಾಟಕದ ರಾಜಕೀಯ ಯಾತಕ್ಕಾಗಬೇಕು? ಏನಕ್ಕೆ ಬೇಕು ರಾಜಕೀಯ ಇವರು ಕರ್ನಾಟಕದಲ್ಲಿ? ಅವರೆಲ್ಲ ಮಾಡ್ತಿರೋದೆಲ್ಲ ಯಾರು ಕನ್ನಡದವರಲ್ಲ. ಸಮಸ್ತ ಕನ್ನಡ ಬಂಧುಗಳು ಮನಗಾಣಬೇಕು, ಇದನ್ನ ಸ್ವಲ್ಪ ತಿಳ್ಕೋಬೇಕು. ಇವ್ರು ಯಾರು ಕನ್ನಡ ಬಂಧುಗಳಲ್ಲ, ನಮ್ಮ ಕನ್ನಡದವರೇ ಅಲ್ಲ.
ಅವರೆಲ್ಲ ಪರಭಾಷಿಕರೇ. ಅವರು ಯಾವತ್ತೂ ಕರ್ನಾಟಕದ ಅಭಿವೃದ್ಧಿ ಬಯಸಲ್ಲ, ಕೇವಲ ಅವ್ರ ಅಭಿವೃದ್ಧಿ ಮಾತ್ರ ಅಷ್ಟೇ ಬಯಸ್ತಾರೆ. ಅವ್ರೇನಾದ್ರೂ ಇದಾಯ್ತಂದ್ರೆ ಭ್ರಷ್ಟಾಚಾರ ಅನ್ನೋದು ಇನ್ನು 20 ಪಟ್ಟು ಜಾಸ್ತಿ ಆಗುತ್ತೆ. ಅಂತ ದನದಾಹಿಗಳಿರ್ತಾರೆ ಅವರು. ದಯವಿಟ್ಟು ಯಾರೇ ಪರಭಾಷಿಕರು ಇಲ್ಲಿ ಹುಟ್ಟು ಬೆಳೆದಿದ್ರು ಅವರು ಪರಭಾಷಿಕರೇ. ಅವರು ಯಾವತ್ತೂ ಕನ್ನಡಿಗರಾಗ ಸಾಧ್ಯ ಇಲ್ಲ. ಈ ಒಂದು ವಿಚಾರಗಳಲ್ಲಿ ಸಮಸ್ತ ಕನ್ನಡ ಬಂಧುಗಳಿಗೆ ಸ್ಪಷ್ಟವಾದ ನಿಲುವು ಇರಲಿ ಅಂತ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಎಲ್ರಿಗೂ ವಿನಂತಿ ಮಾಡ್ಕೊಂತೀವಿ. ಯಾವತ್ತಿದ್ರೂ ಯಾವುದೇ ಒಬ್ಬ ಪರಭಾಷಿಕ ನಮ್ಮ ಕನ್ನಡ ದೇಶದಲ್ಲಿ ಅವನು ಹುಟ್ಟು ಬೆಳೆದಿದ್ರು ಅವನು ಯಾವತ್ತೂ ಕನ್ನಡ ದೇಶದ ಪರವಾಗಿರಲ್ಲ, ಕನ್ನಡ ಬಂಧುಗಳ ಪರವಾಗಿರಲ್ಲ. ಅವನು ಯಾವತ್ತಿದ್ರು ಅವನ ದೇಶದ ಪರವಾಗಿರ್ತಾನೆ, ಅವರ ಭಾಷೆಯ ಸಲುವಾಗಿ ಅಷ್ಟೇ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ನಮ್ಮ ಕನ್ನಡ ಬಂಧುಗಳ ಜೊತೆ ಸೇರಿಕೊಂಡು ಆಡಬಾರ್ದು ಆಟ ಆಡ್ಕೊಂಡು ನಮ್ಮ ಕನ್ನಡ ಬಂಧುಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಇಂಥ ವಿಚಾರಗಳೆಲ್ಲ ಮನಗಂಡು ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ತುಕೊಂಡು ಆ ಒಂದು ಯಾರು ಪರಭಾಷಿಕರನ್ನ ಎರಡು ವಿಚಾರ ಸ್ಪಷ್ಟತೆ ಇರಲಿ. ಕರ್ನಾಟಕದಲ್ಲಿ ಯಾವತ್ತಿದ್ರೂ ಪರಭಾಷಿಕರು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಮತ್ತೆ ಇನ್ನೇನೋ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಎಷ್ಟೇ ಕತೆ ಎಷ್ಟೇ ಪುಂಗಿ ಬಿಟ್ರು ಯಾವುದೇ ಕಾರಣಕ್ಕೂ ನಂಬಬಾರದು ಸಮಸ್ತ ಕನ್ನಡ ಬಂಧುಗಳೇ. ಅವರು ಯಾವತ್ತಿದ್ರೂ ಅವರ ದೇಶದ ಸಲುವಾಗಿ, ಅವರ ಭಾಷೆಯ ಸಲುವಾಗಿ, ಅವರ ಒಂದು ಭಾಷಿಕರ ಸಲುವಾಗಿ ಕೆಲಸ ಮಾಡ್ತಾರೆ ವಿನಃ ಇಲ್ಲಿನ ಕನ್ನಡ ಬಂಧುಗಳ ಸಲುವಾಗಿ ಏನೂ ಮಾಡಲ್ಲ. ಅಂತಹವ್ರಿಗೆ ಬೆಂಬಲ ಕೊಡೋ ಬದಲು ಕನ್ನಡ ಬಂಧುಗಳು ನೀವೇ ರಾಜಕೀಯಕ್ಕೆ ಬನ್ನಿ. ಮೂಲ ನಮ್ಮ ಕನ್ನಡ ದೇಶದ ಪಕ್ಷ ಅಂತ ಏನು ಹೊಸ ರಾಜಕೀಯ ಪಕ್ಷ ಮಾಡಿದೀವಿ, ಇದೆಲ್ಲ ಸಮಸ್ತ ಕನ್ನಡ ಬಂಧುಗಳ ಸಲುವಾಗಿ ಮಾಡಿರುವಂತಹದ್ದು. ಆ ಪರಭಾಷಿಕರಿಗೆ ನೀವು ಗೊತ್ತಿಲ್ಲದೆ ಅಥವಾ ಅರಿವಿಲ್ಲದೆ ತಿಳುವಳಿಕೆ ಇಲ್ಲದೆ ಬೆಂಬಲ ಕೊಟ್ಟು ನೀವು ನಾಶ ಆಗುವ ಬದಲು ನಿಮ್ ಸಲುವಾಗಿ ಮಾಡಿರುವಂತಹ ಒಂದು ಕನ್ನಡ ದೇಶದ ಪಕ್ಷ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ, ನಿಮ್ಮ ಸಲುವಾಗಿ ಸಮಸ್ತ ಕನ್ನಡ ಬಂಧುಗಳ ಅಭಿವೃದ್ಧಿಗಾಗಿ, ಕನ್ನಡ ದೇಶದ ಸಲುವಾಗಿ, ಕನ್ನಡ ಧರ್ಮದ ಉಳಿವಿಗಾಗಿ, ಕನ್ನಡ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ಸಮಸ್ತ ಕನ್ನಡ ಬಂಧುಗಳು ಉಳಿತೀವಿ. ಅದಕ್ಕೆ ನೀವು ಪರಭಾಷೆಗೆ ಯಾರೋ ಬೆಂಬಲ ಕೊಟ್ಟು ಅವ್ರು ನಮ್ಮ ಇದು ಮಾಡ್ತಾರೆ ಅನ್ನೋದಕ್ಕಿಂತ ನೀವೇ ಮುನ್ನೆಲೆಗೆ ಬನ್ನಿ ಕನ್ನಡ ಬಂಧುಗಳೇ. ನಮ್ಮ ಕನ್ನಡ ದೇಶದ ಪಕ್ಷದ ಬಾಗಿಲು ಸದಾ ನಮ್ಮ ಸಮಸ್ತ ಕನ್ನಡ ಬಂಧುಗಳು ತೆರೆದಿರುತ್ತೆ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ಯಾರು ರಾಜಕೀಯದಲ್ಲಿ ಆಸಕ್ತಿ ಇದೆಯೋ ನಮ್ಮ ಕನ್ನಡ ದೇಶದ ಪಕ್ಷಕ್ಕೆ ಬನ್ನಿ, ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಎಲ್ಲ ಪರಭಾಷಿಕ ಪಕ್ಷಗಳ ಮುಕ್ತ ಮಾಡಿ ನಮ್ಮ ಕನ್ನಡ ಧರ್ಮವನ್ನು ಉಳಿಸ್ಕೊಂಡು ನಾವು ಉಳಿಯೋಣ, ಕನ್ನಡ ದೇಶನೂ ಉಳಿಸೋಣ, ರಕ್ಷಣೆ ಮಾಡ್ಕೊಳ್ಳೋಣ. ಕನ್ನಡ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಸಮಸ್ತ ಕನ್ನಡ ಬಂಧುಗಳು ಅದರಲ್ಲಿ ಉಳಿವಿದೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ ಸಮಸ್ತ ಕನ್ನಡ ಬಂಧುಗಳಲ್ಲಿ ಯಾವುದೇ ಕಾರಣಕ್ಕೂ ಪರಭಾಷಿಕರ ಕಟ್ಟಿರುವಂತಹ ಪಕ್ಷಗಳು ನಂಬಲಿಕ್ಕೆ ಹೋಗಬೇಡಿ. ಈಗಾಗಲೇ ಹಿಂದಿ ಪಕ್ಷಗಳಿಂದ ನಾವೆಂತ ದುರಂತಗಳು ಅನುಭವಿಸ್ತಾ ನೋಡ್ತಿದ್ದೀರಾ. ಸಮಸ್ತ ಕನ್ನಡ ಬಂಧುಗಳು ಪರಭಾಷಿಕರನ್ನು ನಂಬೇಡಿ, ಅವರಿಂದ ಕನ್ನಡ ದೇಶಕ್ಕೆ ಏನು ಉಪಯೋಗ ಇಲ್ಲ. ಮತ್ತೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಸಂದರ್ಭದ ಪಕ್ಷದಲ್ಲಿ ಇನ್ನು ಅವ್ರು ಮಾಡೋ ರಾಜಕೀಯ ಪಕ್ಷ ಮತ್ತೆ ನಂಬಲಿಕ್ಕೆ ಸಾಧ್ಯನಾ? ಅವ್ರು ನಂಬಲಿಕ್ಕೆ ಹೋಗಬೇಡಿ. ಅವ್ರ ಹಿನ್ನೆಲೆ ಇತಿಹಾಸ ಮುನ್ನೆಲೆ ತಿಳ್ಕೊಂಡು ಅವ್ರ ಮೂಲ ಅವ್ರ ಪರಭಾಷಿಕರಲ್ಲಿ ಕರ್ನಾಟಕದಲ್ಲೇ ಹುಟ್ಟಿದ್ರು ಅವ್ರನ್ನೂ ನಂಬಲಿಕ್ಕೆ ಹೋಗ್ಬೇಡಿ. ಅವ್ರನ್ನ ಎಲ್ಲಿ ಮಡಗಬೇಕು ಅಲ್ಲಿಗೆ ಮಡಗಿ. ಇಲ್ಲದ್ರೆ ಈಗಾಗಲೇ ನೋಡ್ತಿದ್ರಲ್ಲ ಎಂತ ಅವಾಂತರಗಳಾಗ್ತಿದೆ ಅಂತ, ಇನ್ನೂ ಜಾಸ್ತಿ 10 ಪಟ್ಟು ಜಾಸ್ತಿ ಆಗುತ್ತೆ. ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ತುಕೊಂಡು ನಮ್ಮ ಕನ್ನಡ ಧರ್ಮನ ರಕ್ಷಣೆ ಮಾಡೋಣ. ಕನ್ನಡ ಧರ್ಮ ರಕ್ಷಣೆ ಮಾಡಿದ್ರೆ ನಾವು ಸಮಸ್ತ ಕನ್ನಡ ಬಂಧುಗಳು ಉಳಿತೀವಿ ಅಂತ ಸಮಸ್ತ ಕನ್ನಡ ಬಂಧುಗಳ ಹತ್ರ ವಿನಂತಿ ಮಾಡ್ಕೊಳ್ತಾ, ಸಮಸ್ತ ಕನ್ನಡ ಬಂಧುಗಳು ನಮ್ಮ ಕನ್ನಡ ದೇಶಕ್ಕೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಬಿಟ್ಟು ರಾಜಕೀಯದಲ್ಲಿ ಆಸಕ್ತಿ ಇರುವಂತಹವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಂತ ತಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಜೈ ಕನ್ನಡಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ.
ಶರಣಾರ್ಥಿಗಳು.